ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ನಾವಿವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ ಕ್ಷೇತ್ರಕ್ಕೆ ಹೊರಟಿದ್ದೀವಿ. ಇವತ್ತು ಬೆಳ್ಳಿ ಪಲ್ಲಕ್ಕಿ ಇರೋದ್ರಿಂದ ನಾವು ಸ್ವಲ್ಪ ಸಂಜೆನೇ ಹೊರಟಿದ್ದೀವಿ. ನಮ್ಮೂರಿಂದನೇ ದೂರ ಆಗುತ್ತೆ. ನಾವು ರೀಚ್ ಆದ್ವಿ. ಇಲ್ಲಿ ಬಂದು ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಆಗದೆ ಎಲ್ಲ ಪಾರ್ಕಿಂಗು ತುಂಬಾ ಇತ್ತು. ಜನ ಹೋಗ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ದೂರದಿಂದನೇ ಪಾರ್ಕಿಂಗ್ ಇತ್ತು. ಟೂ ವೀಲರ್ಸ್ ಒಳಗೆ ಬಿಟ್ಟರು, ನಾವು ಹೋದ್ವಿ. ನೋಡ್ತಾ ಇರ್ಬೋದು, ಓಂ ಶ್ರೀ ಸಿದ್ಧಗಂಗಾ ಸ್ವಾಮಿ ನಮಃ, ಶಿವಕುಮಾರ ಸ್ವಾಮಿ ನಮಃ. ಸ್ವಾಮಿಯರು ಕಟೌಟ್ ಮುಖಾಂತರ ಒಳಗಡೆ ಹೋಗ್ತಾ ಇದ್ದೀವಿ. ಆಟಿಕೆಗಳು ಮತ್ತು ಮನೆ ಸಾಮಗ್ರಿಗಳು ತುಂಬಾ ಚೆನ್ನಾಗಿ ಜಾತ್ರೆ ಚೆನ್ನಾಗಿ ಸೇರಿತ್ತು. ಇದು 9 ದಿನದ ಜಾತ್ರೆ. ನಾವು ಕಡೆ ದಿನ ಹೋಗ್ತಾ ಇದ್ದೀವಿ. ಇವತ್ತೇ ಮೇನ್ ಜಾತ್ರೆ, ಕಡೆ ದಿನ ಇವತ್ತು. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ತುಂಬಾ ಪ್ರತಿಯೊಂದು ಏನೇ ವಸ್ತು ಆಗಲಿ ಎಲ್ಲ ಇಟ್ಟಿದ್ದು ನೋಡ್ತಾ ಇರ್ಬೋದು. ಹೋಗ್ತಾ ಇದ್ದೀವಿ. ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಇಲ್ಲೆಲ್ಲ ನಾವು ಬಂದ್ವಿ. ಇಲ್ಲಿ ಮಕ್ಕಳು ಎಲ್ಲ ನೀಟಾಗಿ ಕೂತ್ಕೊಂಡು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸ್ವಾಮಿಯರೆಲ್ಲ ಬಂದಿದ್ದರು. ಒಂದು ಮಕ್ಕಳಿಗೆ ಮಕ್ಕಳಿಗೆ ಒಂದು ಇದ್ರ ಮುಖಾಂತರ ಎಲ್ಲ ಹೇಳ್ಕೊಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿ ಬಂದರೆ ಬೆಳ್ಳಿ ಪಲ್ಲಕ್ಕಿ ರೆಡಿ ಆಗ್ತಾ ಇತ್ತು. ಇಲ್ಲಿ 2ನೇ ಸ್ವಾಮಿಯರಿದ್ದರು. ಸ್ವಾಮಿಯರಿಗೆ ನಮ್ಮನೆಯವರು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಒಳಗಡೆ ಪ್ರಸಾದ ತಿಂದ್ಕೊಂಡು ಸ್ವಾಮಿಯವ್ರ ಪಾದ ನಮಸ್ಕಾರ ಮಾಡ್ಕೊಂಡು ಈಚೆ ಬಂದ್ವಿ. ಇನ್ನು ಮುಂದಕ್ಕೆ ಪಾಸ್ ಆದ್ವಿ. ನೋಡ್ತಾ ಇರ್ಬೋದು, ಜನ ಅಂದರೆ ಜನ ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಜನ ಸೇರಿತ್ತು. ಇನ್ನು ಸಂಜೆ ಒಂದು 8 ಗಂಟೆ ಆಗಿತ್ತು. ಬೆಳ್ಳಿ ಪಲ್ಲಕ್ಕಿ ರೆಡಿ ಆಗೋದು ಇನ್ನು ತುಂಬಾ ಟೈಮ್ ಇತ್ತು. ಇಲ್ಲಿ ಬಂದ್ವಿ. ಇಲ್ಲಿ ಎಲ್ಲ ಸರ್ಕಸ್ ಇತ್ತು. ಮಕ್ಳಿಗೆ ಆಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ನೋಡಿಕೊಂಡು ನಾನು ಒಂದು ವಿಡಿಯೋ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು, ಜಾನಪದ ಶೈಲಿ ಮತ್ತು ಮಕ್ಕಳು ಮುಖಾಂತರ ಒಂದು ವೇದಿಕೆ ಮೇಲೆ ಫಂಕ್ಷನ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ಇಲ್ಲಿ ಬೇರೆ ಕಡೆಯಿಂದ ಬಂದು ಕರೆಸಿದ್ರು. ಜನನೂ ಅಷ್ಟೇ ತುಂಬ ಜನ ಸೇರಿದ್ರು. ನೋಡೋಕ್ಕೆ 2 ಕಣ್ಣು ಸಾಲದು. ತ್ರಿವಿಧ ದಾಸೋಹ ಮತ್ತು ಇಲ್ಲಿ ಹೇಳೋದು ತುಂಬಾ ಇದೆ. ನನಗೆ ಗೊತ್ತಿರೋವಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ. ತುಂಬ ದೂರ ಊರುಗಳಿಂದ ಬಂದು ಮಕ್ಕಳನ್ನು ಸೇರಿಸಿದ್ದಾರೆ. ರಾಯಚೂರು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಮಕ್ಕಳು ಜಾಸ್ತಿ ಇದ್ದಾರೆ ಇಲ್ಲಿ ಓದೋದಕ್ಕೆ. ಅಷ್ಟೇ ಒಂದು ಪ್ರಸಿದ್ಧವಾದ ಮತ್ತು ಪವಿತ್ರವಾದ ಕ್ಷೇತ್ರ ಆಗ್ಬೋದು. ಇಲ್ಲೆಲ್ಲ ನಾವು ಫಂಕ್ಷನ್ ನೋಡೋದು ತುಂಬ ಹೊತ್ತು ಇಲ್ಲೇ ಕೂತ್ಕೊಂಡು ಫಂಕ್ಷನ್ ನೋಡಿವಿ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ. ಜನಪದ ಗೀತೆಗಳ ಮುಖಾಂತರ ಒಂದು ಗೀತವಚನ ಆಗ್ಬೋದು, ಬಸವಣ್ಣವ್ರ ವಚನ ಆಗ್ಬೋದು, ಅದ್ರ ಮುಖಾಂತರ ಎಲ್ಲ ತಿಳಿಸ್ಕೊಟ್ಟಿದ್ರು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ನಾವು ಈ ಕಡೆ ಬಂದ್ವಿ. ನೋಡ್ತಾ ಇರ್ಬೋದು, ಜನ ಅಂದರೆ ಜನ ತುಂಬ ಜನ ಸೇರಿದ್ರು. ನೋಡ್ತಾ ಇರ್ಬೋದು, ಇದು ಬಂದು ಬೆಳ್ಳಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿತ್ತು. 12:30 12:45 ಆಯಿತು. ಎಲ್ಲ ಚಾಲನೆ ಕೊಟ್ಟರು. ಸ್ವಾಮಿ ಸಿದ್ಧಲಿಂಗೇಶ್ವರ ಸ್ವಾಮಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಆರಾಧಿಸ್ತಿದ್ರು. ಓಂ ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ. ನಾವು ಇದೇ ಫಸ್ಟ್ ನಾನು ವಿಸಿಟ್ ಕೊಟ್ಟಿರೋದು, ಯಾಕಂದರೆ ನಾನು ನೋಡಿರಲಿಲ್ಲ. ಸ್ವಾಮಿ ಹುಟ್ಟಿದಬ್ಬಕ್ಕೆ ಹೋಗ್ತಾ ಇದ್ದೆ, ಇದಕ್ಕೆ ಹೋಗಿರಲಿಲ್ಲ. 2 ಕಣ್ಣು ಸಾಲದು ನೋಡಲಿಕ್ಕೆ. ಅಷ್ಟು ತುಂಬ ಚೆನ್ನಾಗಿ ನಂದಿ ಕೋಲ ಆಗಿರ್ಬೋದು, ಶ್ರೀಕಾಸಿ ಆಗಿರ್ಬೋದು, ಡೊಳ್ಳು ಕುಣಿತ ಮತ್ತು ಲಿಂಗೀರು ಎಲ್ಲ ಬಂದಿದ್ದು. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದು. ನಮಗೆ ಅನೌನ್ಸ್ ಗೊತ್ತಾಯಿತು, ಒಂದು 2 ಲಕ್ಷಕ್ಕೂ ಹೆಚ್ಚು ಜನ ಇದ್ದರು ಅಂತ. ಸ್ವಾಮಿ ಬರ್ತಾ ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಈ ಕಡೆ ಒಂದು ಫಂಕ್ಷನ್ ನಡೀತಿತ್ತು. ಸ್ವಾಮಿ ಬೆಳ್ಳಿ ರಥೋತ್ಸವ ನೋಡೋಕ್ಕೆ ತಿಳ್ಕೊಂಡ್ವಿ. ನೆಕ್ಸ್ಟು ಇಲ್ಲಿ ಮದ್ದು ಗುಂಡು ಸುಡುವಂಥದ್ದು ಪ್ರತೀತಿ ಇದೆಯಂತೆ. ನಾನು ಈ ವರ್ಷನೇ ನೋಡಿದ್ದು. ನಮ್ಮ ಮನೆಯವರು ಅದಕ್ಕೋಸ್ಕರನೇ ಕರ್ಕೊಂಡೋಗಿದ್ದು. ತುಂಬಾ ಚೆನ್ನಾಗಿತ್ತು. ಡಿಸೈನು ಮದ್ದು ಗುಂಡು ಪಟಾಕಿ ಆಗಿರ್ಬೋದು ತುಂಬ ರಾರಾಜಿಸ್ತಿತ್ತು ಆಕಾಶದಲ್ಲಿ.
ನೋಡೋಕ್ಕೆ ಎರಡು ಕಣ್ಣು ಸಾಲದು. ಯಾರು ಸಹ ಕುಂತಿರೋರು ಎದ್ದೇಳಬಾರ್ದು. ನೀವು ಅಷ್ಟೇ ಪ್ರತಿ ವರ್ಷ ಮಿಸ್ ಮಾಡ್ಕೋಬೇಡಿ. ಮತ್ತು ಪ್ರತಿ ವರ್ಷ ಅನ್ನೋದಕ್ಕಿಂತ ಒಮ್ಮೆ ನೀವು ಅಲ್ಲಿಗೆ ಹೋಗಿ ತುಮಕೂರು ಹೋದ್ರೆ ಮಠಕ್ಕೆ ಹೋದ ತಪ್ಪದೆ ಬರಬೇಡಿ. ಯಾಕಂದರೆ ತ್ರಿವಿಧ ದಾಸೋಹ ಅನ್ಬೋದು, ಮಕ್ಕಳದೇ ಆಗಿರ್ಬೋದು, ಒಂದು ಪ್ರಸಾದ ಆಗಿರ್ಬೋದು. ಸಂಜೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಂಜೆ 12 ಗಂಟೆವರೆಗೂ, ನೈಟ್ 12 ಗಂಟೆವರೆಗೂ ಪ್ರಸಾದ ಇರುತ್ತೆ. ತಪ್ಪದೆ ಹೋಗಿ ಬನ್ನಿ. ಸ್ವಾಮಿಯರಿದ್ದಾಗ ಇನ್ನೂ ಚೆನ್ನಾಗಿತ್ತು. ಶಿವಕುಮಾರ ಮಹಾಸ್ವಾಮಿ ನಡೆದಾಡ ದೇವರೇ ಅಂತಲೇ ಹೆಸರು ಆಗಿ ಐತೆ ಸ್ವಾಮಿಯರಿಗೆ. ಇಲ್ಲೆಲ್ಲ ನೋಡ್ಕೊಂಡು ನಾವು ತುಂಬಾ ಚೆನ್ನಾಗಿತ್ತು. ನಿಮಗೂ ಒಂದು ವಿಡಿಯೋ ಕಳ್ಸೋಣ ಅಂತ ಇಷ್ಟಪಟ್ಟು ಕಳಿಸ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡೋದು ಮಿಸ್ ಮಾಡಿದೆ, ವಿಡಿಯೋ ನೋಡಿ. ಲಾಸ್ಟಲ್ಲಿ ಇಲ್ಲಿ ಬಂದ್ವಿ, ಸ್ವಾಮಿ ರಥೋತ್ಸವದಲ್ಲಿತ್ತು, ಫೋಟೋ ಇಟ್ಕೊಂಡೆ. ಥ್ಯಾಂಕ್ ಯು.